ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಷಡಾಧಾರ ಪ್ರತಿಜ್ಞೆ ಪೂಜೆ. ಅಯ್ಯಪ್ಪ ಸ್ವಾಮಿಯ ಭಕ್ತ ವೃಂದದಿಂದ ದೇವಾಲಯ ನಿರ್ಮಾಣ. ಲೋಕ ಕಲ್ಯಾಣಕ್ಕಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ವಾಸ್ತುಪೂಜೆ ಅಂಗವಾಗಿ ಷಡಾಧಾರ ಪ್ರತಿಷ್ಠೆ ಪೂಜಾನುಷ್ಠಾನವನ್ನು ನೆರವೇರಿಸಲಾಗಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಪಟ್ಟಣದ ಅರಳಿಪೇಟೆಯಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಾ ಇರುವ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸ್ಥಳದಲ್ಲಿ ಪೂಜಾನುಷ್ಠಾನದ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಅಯ್ಯಪ್ಪ ಸ್ವಾಮಿಯ ಭಕ್ತಿ ವೃಂದದಿಂದ ದೇವಾಲಯವು ಅಂದಾಜಿನ ಲೆಕ್ಕ ಇಲ್ಲದೆ ನಿರ್ಮಾಣ ಆಗ್ತಾ ಇದ್ದು, ಗರ್ಭಗುಡಿ ನಿರ್ಮಾಣಕ್ಕೆ ನಿಧಿ ಸ್ತಂಭ ಸ್ಥಾಪನೆ ಪೂಜಾನುಷ್ಠಾನದಿಂದ ಚಾಲನೆ ನೀಡಲಾಗಿದೆ. ಕೇರಳದಿಂದ ವಾಸ್ತುಶಾಸ್ತ್ರಜ್ಞರು ಆಗಮಿಸಿ ವಿಶೇಷವಾಗಿ ಮಂತ್ರಗಳಿಂದ ಪೂಜೆಯನ್ನ ನೆರವೇರಿಸಿದ್ದಾರೆ ಎಂದಿದ್ದಾರೆ. ಇವತ್ತು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಿಧಿ ಕುಂಭ ಸ್ಥಾಪನೆ ಕಾರ್ಯಕ್ರಮದ ಪೂಜೆ ಇವತ್ತು ಪ್ರಾರಂಭ ಆಗಿದೆ. ಇವತ್ತು ನಾಳೆ ನಾಡಿದ್ದು ಬೆಳಗಿನ ಜಾವದವರೆಗೂ ಇದೆ. ಎಲ್ಲ ಭಕ್ತ ಮಹಾಶಯರು ಅಯ್ಯಪ್ಪನ ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು. ಇದಾದ ನಂತರ ಮೇಲೆಯನ್ನು ಗರ್ಭಗುಡಿನ ಪ್ರಾರಂಭ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಧಿ ಕುಂಭ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ಕೇರಳದಿಂದ ಬಂದಂಥ ತಂತ್ರಿಗಳೆಲ್ಲರೂ ಕೂಡ ಉತ್ತಮ ಎಲ್ಲ ವಿಧಿವಿಧಾನದಲ್ಲಿ ಇವತ್ತು ಈ ಒಂದು ಅಯ್ಯಪ್ಪನ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸರ್, ದೇವಸ್ಥಾನ ಎಷ್ಟು ಬಜೆಟಲ್ಲಿ ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ? ಅದಕ್ಕೆ ಬಜೆಟ್ ಏನು ಗೊತ್ತಿಲ್ಲ, ಯಾರೂ ಲೆಕ್ಕ ಇಟ್ಟಿಲ್ಲ. ಇಲ್ಲಿ ಏನಂದರೆ ಭಕ್ತರ ಒಂದು ಸಮ್ಮುಖದಲ್ಲಿ ಈ ದೇವಾಲಯ ಸುಸೂತ್ರವಾಗಿ ನೆರವೇರ್ತದೆ. ಇನ್ನು ಮಹಾಲಕ್ಷ್ಮಿ ಬಡಾವಣೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಭಕ್ತರು ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಮಳೆ ಬೆಳೆ ಆರೋಗ್ಯ ಶಾಂತಿ ನೆಮ್ಮದಿಯನ್ನ ಕಾಣಲು ಮನುಷ್ಯ ದೇವರ ಮೊರೆ ಹೋಗ್ತಾನೆ. ಕಳೆದ 2-3 ವರ್ಷಗಳಿಂದ ದೇವಾಲಯದ ಕಟ್ಟಡ ಕಾಮಗಾರಿ ನಡೀತಾ ಇದ್ದು, ಅಯ್ಯಪ್ಪನ ಗರ್ಭಗುಡಿ ನಿರ್ಮಾಣವಾಗಿ ಇನ್ನು ಕೆಲವು ತಿಂಗಳಲ್ಲಿ ದೇವಾಲಯ ಪೂರ್ಣಗೊಳ್ಳುತ್ತೆ ಎಂದಿದ್ದಾರೆ. ಏನು ಶಿಲಾಪೂಜೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಗಣಪತಿ ಹೋಮ ಮತ್ತು ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿದೆ. ಇದರ ಅಧ್ಯಕ್ಷರು ಮತ್ತು ಗುರುಗಳೆಲ್ಲರೂ ಕೂಡ ಭಾಗವಹಿಸಿ ಇವತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಒಂದು ದೇವಾಲಯ ಈ ತಾಲೂಕಿಗೆ ಸಮೃದ್ಧಿಯನ್ನು ಕೊಡ್ತಕ್ಕಂಥ ಸ್ಥಾನ ಆಗುತ್ತೆ. ಜನರಿಗೆಲ್ಲ ನೆಮ್ಮದಿ, ಸುಖ, ಶಾಂತಿ, ಮಳೆ ಬೆಳೆ ತರಿಸ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಳೆದ 2-3 ವರ್ಷಗಳಿಂದ ಕೂಡ ಈ ಒಂದು ಕಟ್ಟಡ ಸಾಗ್ತಾ ಇದೆ. ಈ ಕೆಲವೇ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಆರಂಭವಾಗಿದೆ. ಈ ದಿವಸ ನಾಳೆ ಷಡಾ ಕಾರ್ಯಕ್ರಮ ಇರ್ತದೆ. ಅಂದರೆ ಏನು ಗರ್ಭಗುಡಿ ಭೂಮಿ ಪೂಜೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ, ಗರ್ಭಗುಡಿ ಪೂಜಾ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ 9 ಗಂಟೆಗೆ, ನಾಳೆ ಬೆಳಗ್ಗೆ 9 ಗಂಟೆಗೆ ಷಡಾ ಪೂಜೆ ಅಂದರೆ ಗರ್ಭಗುಡಿ ಭೂಮಿ ಪೂಜೆ ಇರ್ತದೆ. ಅದರಲ್ಲಿ ಎಲ್ಲರೂ ಕೂಡ ಒಂದು 500 ರೂಪಾಯಿ ಒಂದು ಕಾಯಿನ್, ಬೆಳ್ಳಿ ಕಾಯಿನ್ ಬಂದಿದೆ. ಎಲ್ಲರೂ ಕೂಡ ಅದನ್ನು ತಮ್ಮ 500 ರೂಪಾಯಿ ಕೊಟ್ಟು ಪಡ್ಕೊಂಡು ಅದನ್ನು ಏನು ಭೂಮಿ ಪೂಜೆ ಒಳಗಡೆ ಹಾಕ್ಬೋದು. ನಿಧಿ ಏನು ಹಿಂದ್ಗಡೆ ದೇವಸ್ಥಾನಕ್ಕೆ ಹಾಕ್ತಾಯಿದ್ರು, ಹಿಂದೆ ದೇವಾಲಯಗಳಿಗೆ ಪಂಚಲೋಹಗಳನ್ನು ಹಾಕ್ತಾಯಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಮಠದಿಂದ ಮಾಡಿಸಿದ್ದಾರೆ. ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಅಂತ ಕೋರ್ಕೊಳ್ತೀನಿ. ಇನ್ನು ಕೇರಳದ ಚಿತ್ರಬಾನು ನಂಬೂದರಿ ಪಡ್ ಗಿರೀಶ್ ಶರ್ಮಾ ಪೂಜಾ ವಿಧಿವಿಧಾನದಲ್ಲಿ ಭಾಗವಹಿಸಿದ್ರು. ಗುರು ಸ್ವಾಮಿಗಳಾದ ವೆಂಕಟೇಶ ಸ್ವಾಮಿ, ಯೋಗೀಶ ಸ್ವಾಮಿ, ಶಿವಸ್ವಾಮಿ, ದಿನೇಶ ಸ್ವಾಮಿ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಖಜಾಂಚಿ ಬಸಪ್ಪ ಸಿಎಸ್, ರಮೇಶ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ, ಕರವೇ ಗುರುಮೂರ್ತಿ, ದೇವಾಂಗ ಸಮಾಜದ ಈಶ್ವರ್ ಭಗವತ, ಎಲೆಕ್ಟ್ರಾನಿಕ್ ಗುತ್ತಿಗೆದಾರ ಕಂದಿಕೆರೆ ಗಂಗಾಧರಯ್ಯ ಇನ್ನಿತರರು ಹಾಜರಿದ್ದರು. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.